ನೋಡಿ, ಒಂದು ರೀತಿ ಈಗ JJR ನಗರದಲ್ಲಿ ಅಂದರೆ ಜಗಜೀವನ್ ರಾಮ್ ನಗರ ಅಂತ ಏನು ಬರುತ್ತೆ, ಅಲ್ಲಿ ಬಿಗುವಿನ ವಾತಾವರಣ. ಆ್ಯಕ್ಚುಲಿ ಬೂದಿ ಮುಚ್ಚಿದ ಕೆಂಡದಂತೆ ಇರತಕ್ಕಂಥ ಪರಿಸ್ಥಿತಿ. ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲೆಸೆತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ JJR ನಗರದಲ್ಲಿ ಬಿಗುವಿನ ವಾತಾವರಣ ಇದೆ. ಆಮೇಲೆ ಇನ್ನೇನಾದರೂ ಅಹಿತಕರ ಘಟನೆ ನಡೆದುಬಿಟ್ರೆ ಅಂತ ಪೊಲೀಸರು ಭದ್ರತೆಯನ್ನು ಕೈಗೊಂಡಿದ್ದಾರೆ. ಕಲ್ಲು ತೂರಿದವರಿಗಾಗಿ ಬಲೆ ಬೀಸಿದ್ದಾರೆ ಪೊಲೀಸರು. ಅವ್ರು ಯಾರು ಕಿಡಿಗೇಡಿಗಳು ಅಂತ ಪತ್ತೆ ಹಚ್ಚಬೇಕು. 2 ಪೊಲೀಸ್ ತಂಡಗಳಿಂದ ಆರೋಪಿಗಳಿಗೆ ಶೋಧ ಕಾರ್ಯ ನಡೀತಾ ಇದೆ. ಅನ್ಯ ಕೋಮಿನ ಯುವಕರಿಂದ ಪದೇ ಪದೇ ಕಿರಿಕಿರಿ ಆಗ್ತಿರೋ ಹಿನ್ನೆಲೆ, ಅಂದರೆ ಈ ಮುಸ್ಲಿಂ ಸಮುದಾಯದ ಕೆಲವು ಹುಡುಗರು ಮಾಡಿರೋ ಕೆಲಸ ಇದು. ಆರೋಪಿಗಳನ್ನು ಬಂಧಿಸುವಂತೆ ಹಿಂದೂ ಸಂಘಟನೆಗಳು ಆಗ್ರಹಿಸಿವೆ. ಠಾಣೆಗೆ ಭೇಟಿ ಮಾಡಿ ಮನವಿ ಮಾಡಲಿವೆ ಕೆಲವು ಸಂಘಟನೆಗಳು. ಸಹಜ ಅಲ್ವಾ, ಇವ್ರಿಗೆ ಯಾವುದಾದ್ರೂ ದೇವರ ಮೆರವಣಿಗೆ ಹೊರಟು ಬಿಟ್ರೆ, ಗಣೇಶನ ವಿಸರ್ಜನೆ ಹೊರಟು ಬಿಟ್ರೆ ಇವ್ರಿಗೆ ಅದು ಏನಾಗುತ್ತೋ ಏನೋ ನಂಗೆ ಗೊತ್ತಿಲ್ಲ. ಬೇಕು ಅಂತ ಕಿರಿಕಿರಿ ಮಾಡ್ತಾರೆ, ಬೇಕು ಅಂತ ಕಲ್ಲು ತೂರೋದು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗಿದೆ. ಈ ವರ್ಷ ಮದ್ದೂರಲ್ಲಿ ನಡೆದಿದ್ದು ಜ್ಞಾಪಕ ಇರಬಹುದು. ಅದೇ ರೀತಿ JJR ನಗರದಲ್ಲಿ ಶಾಂತಿಯುತ ವಾತಾವರಣ ಇದೆ. ಸದ್ಯ ಠಾಣೆಯ ಮುಂಭಾಗದಲ್ಲಿದ್ದೇನೆ. ಈಗಾಗಲೇ ಆರೋಪಿಗಳ ಬಂಧನಕ್ಕೆ ಈಗ 2 ಇನ್ಸ್ಪೆಕ್ಟರ್ಗಳ ತಂಡದಿಂದ ಇದೀಗ ಶೋಧ ಕಾರ್ಯವನ್ನು ಕೂಡ ನಡೆಸಲಾಗ್ತಾ ಇದೆ. ಈಗ ಸದ್ಯ ಸ್ಥಳದಲ್ಲಿ ಅಂದರೆ ಯಾರನ್ನೂ ಕೂಡ ನಿಲ್ಲೋದಕ್ಕಾಗಲಿ ಅಥವಾ ಓಡಾಡೋದಕ್ಕಾಗಲಿ ಹೆಚ್ಚಿನ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಸೊ ನಿನ್ನೆ ಇಡೀ ಠಾಣೆಯ ಮುಂದೆ ದೊಡ್ಡ ಮಟ್ಟದಲ್ಲಿ ಜನ ಸೇರಿದ್ರು. ಸೊ ಎಷ್ಟೇ ಮನವೊಲಿಸಿದರೂ ಕೂಡ ಜನ ಇಲ್ಲಿಂದ ಹೋಗೋದಕ್ಕೆ ಒಪ್ತಾ ಇರಲಿಲ್ಲ. ಯಾವಾಗ ಸಂಸದರು ಬಂದು ಮನವೊಲಿಸುವಂಥ ಪ್ರಯತ್ನ ಮಾಡಿದ್ರು, ಆಗ ಪೊಲೀಸರು ಕೂಡ ಬೆಳಿಗ್ಗೆ ಒಳಗಡೆ ಆರೋಪಿಗಳನ್ನು ಬಂಧಿಸ್ತೀವಿ ಅನ್ನುವಂತಹ ಭರವಸೆ ಕೊಟ್ಟ ಬಳಿಕ ಇಲ್ಲಿಂದ ಜಾಗವನ್ನು ಕದಲಿದ್ರು. ಸೊ ಈಗ ಒಂದಿಷ್ಟು ಜನ ಮತ್ತೆ ಸೇರಬಹುದು ಅನ್ನುವಂಥ ಕಾರಣಕ್ಕಾಗಿ ಮೀಸಲು ಪೊಲೀಸ್ ಪಡೆಯ ಸಿಬ್ಬಂದಿಗಳು ಕೂಡ ಭದ್ರತೆಗೆ ನಿಯೋಜನೆ ಆಗಿದ್ದಾರೆ. 2 KSRP ವೆಹಿಕಲ್ಸ್ಗಳು ಕೂಡ ಇಲ್ಲೇ ನಿಂತಿದ್ದಾವೆ. ಜೊತೆಗೆ 2 ಪೊಲೀಸ್ ವೆಹಿಕಲ್ಸ್ಗಳು ಮತ್ತು ಪೊಲೀಸರು ಕೂಡ ಠಾಣೆಯ ಮುಂದೆ ಮತ್ತು ಠಾಣೆ ಮುಂಭಾಗದ ರಸ್ತೆಗಳಲ್ಲಿ ಕೂಡ ಈಗ ಭದ್ರತೆಗೆ ಇದ್ದಾರೆ. ಸೊ ಯಾರನ್ನು ಕೂಡ ಹೆಚ್ಚು ಗುಂಪುಗಳನ್ನು ನಿಲ್ಲೋದಕ್ಕಾಗಲಿ ಅಥವಾ ಗುಂಪುಗಳನ್ನು ಕಟ್ಕೊಂಡು ಇರೋದಕ್ಕಾಗಲಿ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಸೊ ಅಂಥದ್ದೇನಾದರೂ ಕಂಡು ಬಂದರೆ ಕೂಡಲೇ ಅಲ್ಲಿಂದ ಕಳಿಸಿಕೊಡುವಂಥ ಪ್ರಯತ್ನವನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಸೊ ಆರೋಪಿಗಳ ಬಂಧನಕ್ಕಾಗಿ ಈಗಾಗಲೇ 2 ತಂಡಗಳನ್ನು ನಿಯೋಜನೆ ಮಾಡಲಾಗಿದೆ. ಆ 2 ತಂಡಗಳಲ್ಲಿ ಈಗ ಆರೋಪಿಗಳ ಬಂಧನಕ್ಕೂ ಕೂಡ ಎಲ್ಲ ರೀತಿಯ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಸೊ ನಿನ್ನೆ ಆಗಿರುವಂತಹ ಘಟನೆ ಏನಿದೆ, ಆ ಘಟನೆಯನ್ನು ಖಂಡಿಸಿ ಹಿಂದೂ ಪರ ಸಂಘಟನೆಗಳು ಕೂಡ ಇವತ್ತು ಠಾಣೆಗೆ ಭೇಟಿ ನೀಡುವಂತಹ ಸಾಧ್ಯತೆಗಳಿದ್ದಾವೆ. ಈ ನಿಟ್ಟಿನಲ್ಲಿ ಈಗ KSRP ವೆಹಿಕಲ್ಸ್ಗಳನ್ನು ಭದ್ರತೆಗೆ ಮತ್ತು ಸಿಬ್ಬಂದಿಗಳನ್ನು ಕೂಡ ಭದ್ರತೆ ನಿಯೋಜನೆ ಮಾಡಿಕೊಳ್ಳಲಾಗಿದೆ. ಸದ್ಯ ಸ್ಥಳದಲ್ಲಿ ಶಾಂತಿಯುತ ವಾತಾವರಣ ಇದೆ. ಹೆಚ್ಚಿನದಾಗಿ ರಸ್ತೆಯಲ್ಲಿ ಯಾರನ್ನು ಕೂಡ ನಿಲ್ಲೋದಕ್ಕಾಗಲಿ ಅಥವಾ ಗುಂಪುಗಳನ್ನು ಕಟ್ಟಿಕೊಂಡು ಇರೋದಕ್ಕಾಗಲಿ ಅವಕಾಶವನ್ನು ಕೊಡ್ತಾ ಇಲ್ಲ. ವಿಡಿಯೋ ಜರ್ನಲಿಸ್ಟ್ ಗೌತಮ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ TV, ಬೆಂಗಳೂರು. ನೋಡಿ, ಗಲಾಟೆ ನಡೆದ ಏರಿಯಾ ಇದೆಯಲ್ಲ, ಏರಿಯಾದ ಶಾಸಕರು ಬಂದು ಜಮೀರ್ ಅಹಮದ್. ಸೊ ಜಮೀರ್ ಅಹಮದ್ ಅವರು ಈ ಪ್ರಕರಣದ ಬಗ್ಗೆ ಏನು ಹೇಳ್ತಾರೆ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಅವರ ಕ್ಷೇತ್ರದಲ್ಲಿ ನಡೀತಾ ಇರ್ತಕ್ಕಂಥದ್ದು ಮೇಲಿಂದ ಮೇಲೆ ಈ ಥರ ಬೇಕು ಅಂತಲೇ ಕಿರಿಕ್ ಮಾಡಿಕೊಂಡು ಜಗಳ ತೆಗಿತಾ ಇರ್ತಕ್ಕಂಥದ್ದು ಯಾಕೆ? ಶಾಂತಿ ಸೌಹಾರ್ದತೆಯಿಂದ ಇರೋಕ್ಕೆ ಇವ್ರಿಗೆ ಬರಲ್ಲ ಅಂತಂದರೆ ಪೊಲೀಸರು ಬರೋ ಹಾಗೆ ಬುದ್ಧಿ ಕಲಿಸ್ಬೇಕು. ಯಾರ ಒತ್ತಡಕ್ಕೂ ಒಳಗಾಗಬಾರ್ದು, ಯಾರ ಇನ್ಫ್ಲೂಯೆನ್ಸ್ಗೂ ಒಳಗಾಗಬಾರ್ದು. ಅವ್ರು ಯಾರು ಕಿಡಿಗೇಡಿಗಳು ಕಲ್ತೂರಿದ್ದಾರೆ, ಪಾಪಿಗಳು, ಅವ್ರನ್ನ ಸದ್ಯದಲ್ಲೇ ಅವ್ರನ್ನ ಅರೆಸ್ಟ್ ಮಾಡಬೇಕು. ಬಟ್ ಇದು ಸವಾಲಿನ ಕೆಲಸ ನನ್ನ ಪ್ರಕಾರ. ಯಾಕೆ ಅಂತಂದರೆ ಯಾವುದೇ CCTV ಫುಟೇಜ್ ಇಲ್ಲ. ಸೊ ಹಾಗಾಗಿ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಪೊಲೀಸರು ಇದನ್ನು ಅಂತ ಕಾದು ನೋಡೋಣ.